ಮಂಡಿ ನೋವು ಅಥವಾ ಮೊಣಕಾಲಿನ ನೋವು ಬಹಳಷ್ಟು ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ. ಈ ತೊಂದರೆಯನ್ನು ಸರಿಯಾದ ರೀತಿಯಲ್ಲಿ ಮಂಡಿಗೆ ಮಸಾಜ್ ಮಾಡೋದ್ರಿಂದ ನಾವು ಅದನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು. ಮಂಡಿ ನೋವು ಏಟ್ ಬಿದ್ದಾಗಿರಬಹುದು, ಸಂಧಿವಾತ ಸವಕಳಿಯಿಂದಾಗಿರ್ಬೋದು, ಅಥವಾ ಮಾಂಸಖಂಡದಲ್ಲಿ ಉರಿಯೂತ ಟೆಂಡಿನೈಟಿಸ್ ಅಂತ ಬಂದಿರಬಹುದು. ಈ ಎಲ್ಲ ರೀತಿಯಾದಂತಹ ಮಂಡಿ ನೋವಿಗೆ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ ನೋವನ್ನು ಕಡಿಮೆ ಮಾಡ್ಕೋಬಹುದು, ಮಂಡಿಗೆ ರಕ್ತ ಸಂಚಾರ ಹೆಚ್ಚು ಮಾಡ್ಕೋಬಹುದು, ಮಂಡಿಯ ಮೂವ್ಮೆಂಟ್ ಚೆನ್ನಾಗಾಗೋ ರೀತಿಯಲ್ಲಿ ನೋಡ್ಕೋಬಹುದು, ಮತ್ತೆ ಸವಕಳಿ ಮುಂದೆ ಬರದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಬಹುದು. ಸರಿಯಾದ ರೀತಿಯಲ್ಲಿ ಮಂಡಿಯನ್ನು ಮಸಾಜ್ ಮಾಡೋದು ಅಂದರೆ ಹೇಗೆ, ಅದರ ಸರಿಯಾದ ಟೆಕ್ನಿಕ್ ಏನು, ಅಕ್ಕಪಕ್ಕದ ಮಾಂಸಖಂಡಗಳನ್ನು ನಾವು ಹೇಗೆ ಮಸಾಜ್ ಮಾಡಬೇಕು, ನಾವೇನು ತಪ್ಪುಗಳನ್ನು ಮಾಡ್ತೀವಿ, ಯಾವ ಮುಂಜಾಗ್ರತೆಯನ್ನು ವಹಿಸಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮಂಡಿ ನೋವಿದ್ದಾಗ ನಾವು ಯಾಕೆ ಮಸಾಜ್ ಮಾಡಬೇಕು? ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ ಮಂಡಿಯ ಅಕ್ಕಪಕ್ಕದ ರಕ್ತ ಸಂಚಾರ ಹೆಚ್ಚಾಗ್ತಾ ಬರುತ್ತೆ. ಆವಾಗ ಅಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ, ಅಲ್ಲಿರುವಂತಹ ನೋವುಕಾರಕ ಕಣಗಳು ವಾಶ್ಔಟ್ ಆಗುತ್ತೆ, ಲಿಂಫ್ಯಾಟಿಕ್ ಡ್ರೈನೇಜ್ ಚೆನ್ನಾಗಾಗ್ತಾ ಬರುತ್ತೆ, ಊತ ಕಡಿಮೆ ಆಗುತ್ತೆ, ಬೇಗ ಚೇತರಿಕೆ ಹೊಂದಲಿಕ್ಕೆ ರಕ್ತ ಸಂಚಾರ ಹೆಚ್ಚಾದಾಗ ಪೋಷಕಾಂಶಗಳು ಜೊತೆಗೆ ಆಮ್ಲಜನಕ ಚೆನ್ನಾಗಿ ಪೂರೈಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಕ್ಕಪಕ್ಕದ ಮಾಂಸಖಂಡಗಳು ಫ್ರೀ ಆಗೋದ್ರಿಂದ, ಗಟ್ಟಿ ಆಗೋದ್ರಿಂದ ಅಲ್ಲಿರುವಂತಹ ಮೂವ್ಮೆಂಟ್ ಚೆನ್ನಾಗಾಗುತ್ತೆ, ಮಂಡಿಗೆ ಶಕ್ತಿ ಸಿಗ್ದಾಗುತ್ತೆ, ಮುಂದೆ ಸವಕಳಿ ಬರುವಂಥದ್ದು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ನಮಗೆ ಮಸಾಜ್ ಮಾಡೋದ್ರಿಂದ ಒಂದು ರೀತಿಯಾದಂತಹ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ಮಂಡಿಗೆ ಮಸಾಜ್ ಮಾಡೋಕ್ಕಿಂತ ಮೊದಲು ಕೆಲವೊಂದು ಮುಂಜಾಗ್ರತೆಯನ್ನು ನಾವು ವಹಿಸಬೇಕು. ಮುಖ್ಯವಾಗಿ ಮಂಡಿಗೆ ಏಟು ಬಿದ್ದಾಗ ಅಥವಾ ಉರಿಯೂತ ತುಂಬಾ ಜಾಸ್ತಿ ಆದಾಗ, ಮಂಡಿ ತುಂಬಾ ಕೆಂಪಾಗ್ಬಿಟ್ಟಿದೆ, ಉರಿಯೂತ ತುಂಬಾ ಜಾಸ್ತಿಯಾಗಿ ಬಾವು ಬಂದಿದೆ, ಊತ ಬಂದಿದೆ ಅಂದಾಗ ಮಸಾಜ್ ಮಾಡಿದ್ರೆ ನೋವು ಹೆಚ್ಚಾಗ್ಬಿಡ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಫಸ್ಟ್ ಐಸ್ ಅನ್ನ ಅಪ್ಲೈ ಮಾಡಬೇಕು. ಮಂಜುಗೆಡ್ಡೆಯನ್ನು ಒಂದು 3-4 ಐಸ್ ಕ್ಯೂಬ್ಸ್ ಅನ್ನ ಒಂದು ಬಟ್ಟೆ ಅಥವಾ ಕವರಲ್ಲಿ ಸುತ್ತಕೊಂಡು ಮಂಡಿಗೆ ಇಟ್ಟಾಗ ಆ ಊತ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಅಕ್ಕಪಕ್ಕದ ಮಾಂಸಖಂಡಗಳನ್ನ ಮಸಾಜ್ ಮಾಡಬಹುದು, ಆದರೆ ಮಂಡಿ ಮೇಲೆ ಡೈರೆಕ್ಟ್ ಆಗಿ ಜಾಸ್ತಿ ಪ್ರೆಷರ್ ಕೊಟ್ಬಿಟ್ರೆ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ನಾವು ಹುಷಾರಾಗಿರ್ಬೇಕು. ಅದರ ಜೊತೆಗೆ ಈ ಮಸಾಜ್ ಮಾಡ್ಬೇಕಾದ್ರೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಜೋರಾಗಿ ಒತ್ತಿ ಮಾಡೋದ್ರಿಂದ ಕೂಡ ತೊಂದರೆ ಆಗ್ಬಿಡ್ಬೋದು. ಸರಿಯಾದ ಟೆಕ್ನಿಕ್ ಅನ್ನ ತಿಳ್ಕೊಂಡು ಎಷ್ಟು ಪ್ರೆಷರ್ ಅನ್ನ ಒತ್ತಬೇಕು ಅಂತ ನಾವು ನೋಡ್ಕೊಂಡು ಮಾಡೋದ್ರಿಂದ ನಮ್ಗೆ ಲಾಭ ಹೆಚ್ಚು ಅಂತ ಹೇಳ್ಬೋದು. ನಾವೀಗ ಮಂಡಿಯನ್ನ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡುವಂತಹ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅದನ್ನ ಎಣ್ಣೆ ಹಚ್ಚು ಮಾಡಬಹುದು ಅಥವಾ ಹಾಗೇನೂ ಮಾಡ್ಬೋದು. ಎಣ್ಣೆ ಹಚ್ಚಿ ಮಾಡೋದ್ರಿಂದ ಹಲವಾರು ಲಾಭಗಳಿದೆ ಅಂತ ಹೇಳ್ಬೋದು. ನಾವು ಯಾವುದೇ ರೀತಿಯಾದಂತಹ ಒತ್ತಡ, ಫ್ರಿಕ್ಷನ್ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಎಣ್ಣೆ ಕೊಡುತ್ತೆ. ಅದರಿಂದ ಎಣ್ಣೆ ಹೆಚ್ಚು ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಎಣ್ಣೆ ಅಂತಂದ್ರೆ ಯಾವ ಎಣ್ಣೆನ ಉಪಯೋಗಿಸಬೇಕು, ಯಾವುದೇ ರೀತಿಯಾದಂತಹ ಮಸಾಜ್ಗೆ ಉಪಯೋಗಿಸುವಂತಹ ಎಣ್ಣೆಯನ್ನು ನಾವು ಬಳಸ್ಬೋದು. ಆದರೆ ಸುಲಭವಾಗಿ ಸಿಗುವಂತಹ ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ, ಆಲ್ಮಂಡ್ ಎಣ್ಣೆ, ಜೋಜೋಬಾ ಎಣ್ಣೆ ಅಥವಾ ಗ್ರೇಪ್ ಸೀಡ್, ದ್ರಾಕ್ಷಿ ಬೀಜದ ಎಣ್ಣೆ, ಈ ಎಣ್ಣೆಗಳನ್ನು ಯಾವುದನ್ನಾದ್ರೂ ಉಪಯೋಗಿಸೋದ್ರಿಂದ ನಮಗೆ ಹೆಚ್ಚು ಲಾಭವನ್ನು ಪಡಿಬಹುದು. ಹೇಗೆ ಮಾಡಬೇಕು? ಕಾಲನ್ನು ನೇರವಾಗಿ ಇಟ್ಕೊಂಡು ನಾವು ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಕಾಲನ್ನು ನೇರವಾಗಿ ಇಟ್ಕೊಂಡಿರ್ಬೇಕು. ಮಂಡಿಯನ್ನ ನಾವು ರಿಲ್ಯಾಕ್ಸ್ಡ್ ಆಗಿ ಬಿಡಬೇಕು. ಇನ್ನೊಂದು ಮಂಡಿಯನ್ನ ಕಾಲನ್ನ ಮಡ್ಚ್ಕೊಂಡು ಇಟ್ಕೋಬಹುದು ಅಥವಾ ನೇರವಾಗಿ ಇಟ್ಕೋಬಹುದು, ನಮಗೆ ಸುಲಭವಾಗೋ ರೀತಿಯಲ್ಲಿ. ಮಸಾಜ್ ಮಾಡಬೇಕಾದ್ರೆ 3 ಅದರಲ್ಲಿ ಸ್ಟೆಪ್ಸ್ ಇದೆ ಅಂತ ಹೇಳ್ಬೋದು. ಮೊದಲನೇದು ವಾರ್ಮ್ ಅಪ್ ಮಾಡುವಂತಹದ್ದು, ನಂತರ ನಿಧಾನವಾಗಿ ನಾವು ಅದನ್ನ ಒತ್ಕೊಂಡು ಮಸಾಜ್ ಮಾಡ್ತಾ ಮಾಡ್ತಾ ಸ್ವಲ್ಪ ಪ್ರೆಷರ್ನ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋಗುವಂಥದ್ದು, ಕೊನೆಗೆ ಕೂಲ್ ಡೌನ್ ಮಾಡುವಂಥದ್ದು. ಮೊದಲನೇ ಸ್ಟೆಪ್ ವಾರ್ಮ್ ಅಪ್. ನಾವು ಮಂಡಿಯನ್ನ ಮಸಾಜ್ ಮಾಡೋಕ್ಕಿಂತ ಮೊದಲು ಒಂದು 5-10 ನಿಮಿಷ ತನಕ ಬಿಸಿ ನೀರಿನ ಟವೆಲ್ ಅನ್ನ ಬಿಸಿ ನೀರಲ್ಲಿ ಅದ್ಬಿಟ್ಟು ಇಟ್ಕೋಬಹುದು, ಅಥವಾ ಹೀಟಿಂಗ್ ಪ್ಯಾಡ್ ಇಂದ ನಮ್ಮ ಅಕ್ಕಪಕ್ಕದ ಮಂಡಿಯ ಅಕ್ಕಪಕ್ಕದ ಭಾಗಗಳನ್ನ ನಾವು ಬೆಚ್ಚಗೆ ಮಾಡಬಹುದು. ಅದರಿಂದ ಬೇಗ ಈ ಮಸಾಜ್ನ ಎಫೆಕ್ಟ್ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಈ ಮಸಾಜ್ ಎಣ್ಣೆಯನ್ನ ನಮ್ಮ 2 ಕೈಗಳಲ್ಲಿ ಹಾಕೊಂಡು ಅಥವಾ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಮ್ಮ ದೇಹದ ಟೆಂಪರೇಚರ್ಗೆ ಸರಿಯಾಗೋ ರೀತಿಯಲ್ಲಿ ಅದನ್ನ ಕೈಗಳಿಂದ ಮಂಡಿ ಅಕ್ಕಪಕ್ಕದ ಭಾಗಗಳಿಗೆ ಹಚ್ಚಬೇಕು. ಮೊದಲಿಗೆ ಈ ವಾರ್ಮ್ ಅಪ್ ಆದ ನಂತರ ನಿಧಾನವಾಗಿ ನಾವು ಮೇಲಿಂದ ಕೆಳಗಡೆ ಎಲ್ಲಾ ಬೆರಳುಗಳನ್ನ ಸೇರಿಸ್ಕೊಂಡು ಮಂಡಿಯ ಅಕ್ಕಪಕ್ಕದಲ್ಲಿ ಈ ನಮ್ಮ 4 ಬೆರಳುಗಳು ಮತ್ತು ಹೆಬ್ಬೆಟ್ಟು ಮಂಡಿಯ ಮುಂಭಾಗದಲ್ಲಿ ಇಟ್ಕೊಂಡು ಮೇಲಿಂದ ಕೆಳಗಡೆ ನಿಧಾನವಾಗಿ ಸ್ವಲ್ಪ ಪ್ರೆಷರ್ ಅಲ್ಲಿ ಈ ಎಣ್ಣೆಯನ್ನು ಹಚ್ತಾ ಬರಬೇಕು. ಮೊದಲು ತುಂಬಾ ಜಾಸ್ತಿ ಪ್ರೆಷರ್ ಕೊಡಬಾರ್ದು. ನಂತರ ಮಂಡಿಯ ಕೆಳಭಾಗಕ್ಕೆ, ಮಂಡಿ ಅಂದ ತಕ್ಷಣ ಕೇವಲ ಮೊಣಕಾಲು ಚಿಪ್ಪು ಮಾತ್ರ ಅಲ್ಲ, ಮೊಣಕಾಲು ಚಿಪ್ಪಿನ 3 ಬೆರಳು ಮೇಲೆ 3 ಬೆರಳು ಕೆಳಗಡೆ, ಇವೆಲ್ಲ ಸೇರಿ ಇದನ್ನ ನಾವು ಮೊಣಕಾಲು ಕೀಲು ಅಂತ ಹೇಳ್ತೀವಿ. ಸೊ ಇದೆಲ್ಲ ಭಾಗಕ್ಕೂ ನಿಧಾನವಾಗಿ ಯಾವುದೇ ಜಾಸ್ತಿ ಒತ್ತಡ ಇಲ್ಲದೆ ಎಣ್ಣೆಯನ್ನು ನಿಧಾನವಾಗಿ ಹಚ್ತಾ ಬರಬೇಕು. ನಂತರ ಮಂಡಿಯ ಹಿಂಭಾಗಕ್ಕೂ ಕೂಡ ಎಣ್ಣೆಯನ್ನು ಹಚ್ಚಬೇಕು. ಹಿಂಭಾಗಕ್ಕೆ ಹಚ್ಚಬೇಕಾದ್ರೆ ಮಧ್ಯದಲ್ಲಿ ಸಾಫ್ಟ್ ಆಗಿರುವಂತಹ ಭಾಗ, ಅಂದ್ರೆ ಅಲ್ಲಿ ನಮ್ಮ ರಕ್ತನಾಳ ನರ ಎಲ್ಲ ಹೋಗ್ತಾ ಇರುತ್ತೆ, ಅಲ್ಲಿ ಜಾಸ್ತಿ ಒತ್ತಡವನ್ನು ಕೊಡಬಾರದು.
ಎಲ್ಲ ಭಾಗಕ್ಕೂ ನಿಧಾನವಾಗಿ ಮೊದಲು ಸ್ವಲ್ಪ ಪ್ರೆಷರಿಂದ ಹಚ್ಚಿದ ನಂತರ ನಿಧಾನ ನಮ್ಮ ಆ ಪ್ರೆಷರ್ನ ಹೆಚ್ಚು ಮಾಡ್ತಾ ಬರ್ಬೋದು. ಎಲ್ಲ ಬೆರಳುಗಳಿಂದ ಸರ್ಕ್ಯುಲರ್ ಮೂವ್ಮೆಂಟ್, ಅಂದ್ರೆ ಮಂಡಿ ಅಕ್ಕಪಕ್ಕದ ಎಲ್ಲಾ ಮಾಂಸಖಂಡಗಳಿಗೂ ಬೇಕಾಗಿರೋ ರೀತಿಯಲ್ಲಿ ರೌಂಡ್ ಆಗಿ ನಮ್ಮ ಬೆರಳುಗಳಿಂದ ಮೇಲಿಂದ ಕೆಳಗಡೆ ತನಕ ನಿಧಾನ ಮಸಾಜ್ ಮಾಡ್ತಾ ಬರೋದು. ಸ್ವಲ್ಪ ಪ್ರೆಷರ್ನ ಜಾಸ್ತಿ ಮಾಡ್ಕೋತಾ ಬರ್ಬೋದು. ಇದು ನಮ್ಮ ಮಂಡಿಯ ಮುಂಭಾಗದಲ್ಲಿ, ಮಂಡಿಯ ಸೈಡಲ್ಲಿ, ಮಂಡಿಯ ಹಿಂಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿ ಮಾಡಬೇಕು. ಅದಾದ ನಂತರ ಕ್ರಾಸ್ ಫೈಬರ್ ಅಂತ ಹೇಳ್ತೀವಿ. ಮಾಂಸಖಂಡಗಳು ಯಾವ ದಿಕ್ಕಲ್ಲಿ ಹೋಗುತ್ತೋ ಅದಕ್ಕೆ ಅಡ್ಡವಾಗಿ ಪರ್ಪೆಂಡಿಕ್ಯುಲರ್ ಆಗಿ ಮಾಡುವಂಥದ್ದು. ಕ್ರಾಸ್ ಫೈಬರ್ ಆಗಿ ನಾವು ಹೆಬ್ಬೆಟ್ಟಿನಿಂದ ನಿಧಾನವಾಗಿ ಅಡ್ಡವಾಗಿ ಈ ಮಂಡಿ ಹತ್ರ ಮಸಾಜ್ ಮಾಡುವಂಥದ್ದು. ಅದಾದ ನಂತರ ನಮ್ಮ ಮಂಡಿಯ ಹಿಮ್ಮಡಿಯಿಂದ ಮಂಡಿ ಮೇಲೆ ನಿಧಾನವಾಗಿ 10 ರಿಂದ 15 ಸೆಕೆಂಡ್ ತನಕ ಒತ್ತುವಂಥದ್ದು. ಹಿಡಿದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡುವಂಥದ್ದು. ಇದರಿಂದ ಈ ನಮ್ಮ ಮಂಡಿಯ ರಕ್ತ ಸಂಚಾರ ಹೆಚ್ಚಾಗಲಿಕ್ಕೆ ಉಪಯೋಗ ಆಗುತ್ತೆ. ಇದನ್ನ ಮಾಡಾದ ನಂತರ ನಮ್ಮ ಮಂಡಿಯ ಚಿಪ್ಪು ಅಂದ್ರೆ ಈ ಪಟೆಲ್ಲ ಅದನ್ನ ಮೂವ್ಮೆಂಟ್ ಮಾಡಬೇಕು. ಅದು 4 ಆಕ್ಸಿಸ್ಗಳಲ್ಲಿ, ಅಂದ್ರೆ ಮೇಲೆ ಕೆಳಗೆ, ಅಡ್ಡ ಆ ಕಡೆ ಈ ಕಡೆ, ಮತ್ತು ಅದಕ್ಕೆ ಪರ್ಪೆಂಡಿಕ್ಯುಲರ್ 45 ಡಿಗ್ರಿ ಆ ಕಡೆ ಈ ಕಡೆ ಅಡ್ಡ ಆಕ್ಸಿಸ್ ಅಲ್ಲಿ 4 ಆಕ್ಸಿಸ್ ಅಲ್ಲಿ 10 ರಿಂದ 15 ಬಾರಿ ಅದನ್ನ ಮೂವ್ಮೆಂಟ್ ಮಾಡುವಂಥದ್ದು. ನಂತರ ಆ ಪಟೆಲ್ಲ ಫ್ರೀ ಆದ ನಂತರ ನಿಧಾನವಾಗಿ ಪಟೆಲ್ಲನ ಒಂದು ಡೈರೆಕ್ಷನ್ ಅಲ್ಲಿ ಹಿಡಿದು ನಿಲ್ಸ್ಕೊಂಡು ಮೇಲಿಂದ ಕೆಳಕ್ಕೆ ನಮ್ಮ ಹೆಬ್ಬೆಟ್ಟಿನಿಂದ ನಮ್ಮ ಬೇರೆ ಎಲ್ಲ ಬೆರಳುಗಳಿಂದ ಮಸಾಜ್ ಮಾಡೋದು. ಮೊದಲು ಕೆಳಗಡೆ ಹಿಡ್ಕೊಂಡು ಮೇಲಿಂದ ಕೆಳಗಡೆ, ನಂತರ ಮೇಲಿಂದ ಪಟೆಲ್ಲನ ಹಿಡ್ಕೊಂಡು ಕೆಳಗಿಂದ ಮೇಲಕ್ಕೆ, ಮತ್ತು ಒಂದ್ಸಲ ಬಲಕ್ಕೆ ಒಂದ್ಸಲ ಎಡಕ್ಕೆ ಹಿಡ್ಕೊಂಡು ಅದರ ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಪಟೆಲ್ಲ ಅಂದ್ರೆ ಮೊಣಕಾಲು ಚಿಪ್ಪಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಬಹಳ ಚೆನ್ನಾಗಿ ಮಂಡಿಯ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮೊಣಕಾಲು ಹಿಂಭಾಗದಲ್ಲೂ ಕೂಡ ಎಲ್ಲಾ ದಿಕ್ಕಿನಿಂದಲೂ ನಾವು ಅದನ್ನ ನಿಧಾನವಾಗಿ ಮಸಾಜ್ ಮಾಡ್ತಾ ಬರುವಂಥದ್ದು. ಇದು ನಾವು ಮಂಡಿಯ ಸುತ್ತ ಇರುವಂತಹ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡುವಂತಹ ವಿಧಾನ ಅಂತ ಹೇಳ್ಬೋದು. ನಂತರ ನಮ್ಮ ಮೊಣಕಾಲನ್ನ ಮಸಾಜ್ ಮಾಡದಷ್ಟೇ ಮುಖ್ಯವಾಗಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನು ಕೂಡ ಮಸಾಜ್ ಮಾಡಬೇಕು. ಅಂದ್ರೆ ನಮ್ಮ ತೊಡೆಯ ಮುಂಭಾಗದ ಹಿಂಭಾಗದ ಮಾಂಸಖಂಡಗಳು, ಮೀನ್ಖಂಡದ ಮಾಂಸಖಂಡಗಳು ಅಂತ. ಇದನ್ನ ಹೇಗೆ ಮಾಡೋದು? ನಾವು ಮಂಡಿಯನ್ನ ಮಸಾಜ್ ಮಾಡ್ಬೇಕಾದ್ರೆ ಕಾಲನ್ನು ನೇರವಾಗಿ ಇಟ್ಟಿದ್ವಿ. ಆದ್ರೆ ಈ ಅಕ್ಕಪಕ್ಕದ ಮಾಂಸಖಂಡಗಳನ್ನ ಮಸಾಜ್ ಮಾಡ್ಬೇಕಾದ್ರೆ ಸ್ವಲ್ಪ ಮಂಡಿಯನ್ನ ಮಡಚ್ಕೊಂಡು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬಹುದು. ಮೊದಲು ಕ್ವಾಡ್ರಿಸೆಪ್ಸ್ ಮಸಲ್, ತೊಡೆಯ ಮುಂಭಾಗದಲ್ಲಿರುವಂತಹ ಮಾಂಸಖಂಡಗಳು. ಇದು ನಮ್ಮ ಮಂಡಿಯ ಆರೋಗ್ಯಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಮಾಂಸಖಂಡ ಅಂತ ಹೇಳ್ಬೋದು. ಇದನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಇದನ್ನ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡಬೇಕು. ಇದರಲ್ಲೂ ಕೂಡ ಮೊದಲು ವಾರ್ಮ್ ಅಪ್ ಮಾಡಬೇಕು. ಸರಿಯಾಗಿ ಬೆಚ್ಚಗಾಗಿರುವಂತಹ ಎಣ್ಣೆಯನ್ನ ನಿಧಾನವಾಗಿ ನಮ್ಮ 2 ಕೈಗಳಿಂದ ನಮ್ಮ ತೊಡೆಯ ಮುಂಭಾಗಕ್ಕೆ ನಿಧಾನವಾಗಿ ಹಚ್ಚಬೇಕು. ನಂತರ ಎಫ್ಲುರಾಜ್ ಅಂದ್ರೆ ಮೊದಲು ನಿಧಾನವಾಗಿ ಸ್ವಲ್ಪ ಪ್ರೆಷರ್ ಅಲ್ಲಿ ಅದನ್ನ ಮಸಾಜ್ ಮಾಡುವಂಥದ್ದು. ಮಸಾಜ್ ಮಾಡ್ಬೇಕಾದ್ರೆ ನಮ್ಮ ಮಂಡಿಯಿಂದ ಮೇಲ್ಗಡೆ, ತೊಡೆಯ ಮೇಲ್ಗಡೆ ಅಂದ್ರೆ ಹಿಪ್ ಜಾಯಿಂಟ್ ಕಡೆಗೆ ನಿಧಾನವಾಗಿ ಒತ್ತುತ್ತಾ ಬರುವಂತಹದ್ದು. ಅದನ್ನ ಮೊದಲು ನಮ್ಮ ಎಲ್ಲಾ ಬೆರಳುಗಳಿಂದ ನಿಧಾನವಾಗಿ ಸ್ಟ್ರೇಟ್ ಆಗಿ ಒತ್ತಬೇಕು. ನಂತರ ನಿಧಾನ ಸರ್ಕ್ಯುಲರ್ ಮೂವ್ಮೆಂಟ್, ನಿಧಾನ ರೌಂಡ್ ಆಗಿ ಮೂವ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು. ಸ್ವಲ್ಪ ಹೊತ್ತು ಈ ಎಫ್ಲುರಾಜ್ ಆದ ನಂತರ ಪೆಟ್ರಿಸಾಜ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಜಾಸ್ತಿ ಒತ್ತಡ ಕೊಟ್ಟು ಮಾಡಬಹುದು. ಜಾಸ್ತಿ ಒತ್ತಡ ಕೊಟ್ಟು ನಮ್ಮ ಎಲ್ಲ ಬೆರಳುಗಳಿಂದ ಮಾಡಬಹುದು, ಅಥವಾ ನಮ್ಮ ಮುಷ್ಟಿ ಕಟ್ಕೊಂಡು ನಮ್ಮ ಈ ಕೈಯ ನಕಲ್ ಅಂತ ಹೇಳ್ತೀವಿ, ಈ ಭಾಗದಿಂದನೂ ಕೂಡ ಆ ತೊಡೆಯನ್ನ ಒತ್ತುತ್ತಾ ಬರಬಹುದು. ಅಥವಾ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಡೋಕೆ ನಮ್ಮ ಮೊಣಕೈಯಿಂದ ಕೂಡ ಇದನ್ನ ನಿಧಾನವಾಗಿ ನಾವೇ ಒತ್ಕೋಬಹುದು. ಇದನ್ನ ಈ ರೀತಿ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗ್ತಾ ಬರುತ್ತೆ. ಮಂಡಿಯಿಂದ ಮೇಲ್ಗಡೆ ಬರುವಂಥದ್ದು, ಅವಾಗ ನಿಧಾನವಾಗಿ ರಕ್ತ ಸಂಚಾರನೂ ಚೆನ್ನಾಗಾಗುತ್ತೆ, ಮಾಂಸಖಂಡಗಳು ಕೂಡ ಸ್ಟೆಮ್ಯುಲೇಟ್ ಆಗುತ್ತೆ. ನಂತರ ಅದಾದ ನಂತರ ನಮ್ಮ ತೊಡೆಯನ್ನ ನಿಧಾನವಾಗಿ ಎಲ್ಲಾ ಬೆರಳುಗಳಿಂದ ನಿಧಾನ ಟ್ಯಾಪ್ ಮಾಡುವಂಥದ್ದು. ಅವಾಗ ಆ ಇರುವಂತಹ ಮಾಂಸಖಂಡಗಳು ಅದು ಸ್ಟಿಮ್ಯುಲೇಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ತೊಡೆಯ ಹಿಂಭಾಗದಲ್ಲಿರುವಂತಹ ಮಾಂಸಖಂಡಗಳು, ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್ ಅಂತ ಹೇಳ್ತೀವಿ. ಇದನ್ನು ಮಾಡಬೇಕಾದ್ರೆ ನಾವು ಸ್ವಲ್ಪ ಕಾಲನ್ನ ಅರೌಂಡ್ 45 ಡಿಗ್ರಿ 45 ಡಿಗ್ರಿ ಮಡಚ್ಕೊಂಡು ಕಾಲಿನ ಮುಂದೆ ಅಂದ್ರೆ ಎದುರುಗಡೆ ಒಂದು ಚಿಕ್ಕ ಸ್ಟೂಲನ್ನು ಇಟ್ಕೊಂಡು ಅಥವಾ ಸಪೋರ್ಟನ್ನು ಇಟ್ಕೊಂಡು ನಾವು ಮಾಡ್ಬೋದು. ಇದನ್ನು ಕೂಡ ಮಂಡಿಯ ಹಿಂಭಾಗದಿಂದ ತೊಡೆಯ ತನಕ, ಹಿಂದ್ಗಡೆಯಿಂದ ಮೇಲ್ಗಡೆ ಆ ಮೂವ್ಮೆಂಟ್ ಅಲ್ಲಿ ಫಸ್ಟ್ ವಾರ್ಮ್ ಅಪ್ ಮಾಡುವಂತಹದ್ದು, ನಿಧಾನವಾಗಿ ಎಲ್ಲಾ ಬೆರಳುಗಳಿಂದ ನೇರವಾಗಿ ಮಸಾಜ್ ಮಾಡೋದು, ನಂತರ ಎಲ್ಲಾ ಬೆರಳುಗಳಿಂದ ರೌಂಡ್ ಮೂವ್ಮೆಂಟ್ ಮಾಡ್ಕೊಂಡು ಮಸಾಜ್ ಮಾಡುವಂತಹದ್ದು, ನಂತರ ಸ್ವಲ್ಪ ಒತ್ತಡ ಕೊಟ್ಟು ಮಸಾಜ್ ಮಾಡುವಂಥದ್ದು. ಈ ರೀತಿ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದಾದ ನಂತರ ಮೀನ್ಖಂಡದ ಮಾಂಸಖಂಡಗಳನ್ನ ಮಸಾಜ್ ಮಾಡೋದು. ಮಂಡಿಯ ಕೆಳಗಡೆ ಹಿಂಭಾಗದಲ್ಲಿರುವಂತಹ ಮಾಂಸಖಂಡಗಳು, ಇದನ್ನು ಕೂಡ ಫಸ್ಟ್ ವಾರ್ಮ್ ಅಪ್ ಮಾಡಿ ಎಣ್ಣೆಯನ್ನ ನಿಧಾನವಾಗಿ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಹಚ್ಚಿದ ನಂತರ ಪ್ರೆಷರ್ ಕೊಡಬೇಕಾದ್ರೆ ನಮ್ಮ ಕಾಲು ಪಾದದಿಂದ
ಮಂಡಿಯ ತನಕ ಕೆಳಗಡೆಯಿಂದ ಮೇಲ್ಗಡೆ ಈ ರೀತಿ ಮಾಡೋದ್ರಿಂದ ಅಲ್ಲಿರುವಂತಹ ಮಾಂಸಖಂಡ ಊತವನ್ನು ಕಡಿಮೆ ಮಾಡಲಿಕ್ಕೆ, ರಕ್ತ ಸಂಚಾರ ಫ್ರೀಯಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ನಿಧಾನವಾಗಿ ಮೂಮೆಂಟ್ ಅಲ್ಲಿ ಪ್ರೆಷರ್ನ ಒತ್ತುತ್ತಾ ಕೊಡ್ತಾ ಮಸಾಜ್ ಮಾಡೋದ್ರಿಂದ ಅಲ್ಲಿರುವಂತಹ ಮಾಂಸಖಂಡಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಅದರಲ್ಲಿ ಚೆನ್ನಾಗಿ ರಕ್ತ ಸಂಚಾರ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳು ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನಾವು ತೊಡೆಯ ಮುಂಭಾಗ, ಹಿಂಭಾಗ ಮತ್ತು ಮೀನ್ಖಂಡದ ಮಾಂಸಖಂಡಗಳನ್ನು ಸರಿಯಾಗಿ ಮಸಾಜ್ ಮಾಡೋದ್ರಿಂದ ಮಂಡಿಗೆ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಮಂಡಿಯ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಇವತ್ತು ನಾವು ಮಂಡಿಯನ್ನ ಮಸಾಜ್ ಮಾಡುವಂತ ಸರಿಯಾದ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಕೆಲವೊಂದು ಮುಂಜಾಗ್ರತೆಯನ್ನ ನಾವು ವಹಿಸ್ಬೇಕು. ವಾರ್ಮ್ ಅಪ್ ಮಾಡಿದ ನಂತರನೇ ನಾವು ಮಸಾಜ್ ಮಾಡುವಂತದ್ದು ಬಹಳ ಮುಖ್ಯ. ವಾರ್ಮ್ ಅಪ್ ಮಾಡದೆ ಮಸಾಜ್ ಮಾಡ್ಬಿಟ್ರೆ ತೊಂದರೆಗಳಾಗ್ಬಿಡ್ಬೋದು. ಮಸಾಜ್ ಮಾಡ್ಬೇಕಾದ್ರೆ ನಿಧಾನವಾಗಿ ಹೆಚ್ಚು ಹೆಚ್ಚು ಪ್ರೆಷರ್ ಕೊಡ್ತಾ ಹೋಗ್ಬೇಕು. ಒಂದೇ ಸಲ ಜೋರಾಗಿ ಒತ್ಬಿಟ್ರು ಕೂಡ ಮಾಂಸಖಂಡಕ್ಕೆ ಏಟು ಬೀಳ್ಬೋದು. ಒಂದೇ ಕಡೆ ಮಸಾಜ್ ಅನ್ನ ಪದೇ 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 ಒಂದೇ ದಿನ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೆಚ್ಚು ಮಾಡಿದ್ರು ಕೂಡ ಅದರಿಂದ ತೊಂದರೆಗಳಾಗ್ಬಹುದು. ನಾವೇ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಮಾಡುವಂತದ್ದು ಸುಲಭ. ಆದ್ರೆ ಕೆಲವೊಬ್ಬರಿಗೆ ತಮ್ಗೆ ಮಾಡ್ಕೊಳಕ್ ಆಗದೆ ಇದ್ರೆ, ಕೈ ಅಲ್ಲಿಗೆ ಕಾಲಿಗೆ ಮುಟ್ತಾ ಇಲ್ದೆ ಇದ್ರೆ, ಅವಾಗ ನಾವು ಬೇರೆಯವ್ರಿಗೆ ಈ ಟೆಕ್ನಿಕ್ ಅನ್ನ ತೋರಿಸಿ, ಈ ವಿಡಿಯೋನ ತೋರಿಸಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬೇರೆಯವರಿಂದ ಮಾಡಿಸ್ಕೊಳ್ಳೋದು ಕೂಡ ಉತ್ತಮ ಅಂತ ಹೇಳ್ಬೋದು. ಆದ್ರಿಂದ ಹೇಗೆ ಈ ಮಸಾಜಿನ ಲಾಭವನ್ನ ನಾವು ಪಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.